ಸಿಎಂ ಸಚಿವರ ಡಿನ್ನರ್ ಮೀಟಿಂಗ್, ಬೈರತಿ ಸುರೇಶ್ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಕಲಬುರಗಿಯಲ್ಲಿ ಸಚಿವ ಬೈರತಿ ಸುರೇಶ್ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಸಿಎಂ, ಮಹದೇವಪ್ಪ, ರಾಜಣ್ಣ, ಸತೀಶ್ ಜಾರಕಿಹೊಳಿ ಎಲ್ಲರೂ ಹಳೆ ಸ್ನೇಹಿತರು. ಹೀಗಾಗಿ ಸೌಹಾರ್ದತೆಯಿಂದ ಒಂದು ಕಡೆ ಸೇರಿದ್ದಾರೆ. ಅದರಲ್ಲೇನು ಸ್ವಲ್ಪ ಸಮಸ್ಯೆ ಮತ್ತೆ ಕಾರ್ಪೊರೇಷನ್ ಏನು ಡೆವಲಪ್ಮೆಂಟ್ ಮಾಡ್ತಾ ಅದನ್ನು ಸಹ ನೋಡಲಿಕ್ಕೆ ನನ್ನ ಇಲಾಖೆಯಿಂದ ಈ ರಿವ್ಯೂ ಮೀಟಿಂಗಲ್ಲಿ ಇಟ್ಕೊಂಡಿದ್ದೆ. ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ಇಲ್ಲ, ಸೌಹಾರ್ದಕ್ಕೆ ಹೋಗ್ತಾ ಇರ್ತಾರೆ. ಅದನ್ನು ಡಿನ್ನರ್ ಮೀಟಿಂಗ್ ಅಂದರೆ ಈಗ ಎಲ್ಲರೂ ಸೇರ್ತಾರೆ ಊಟಕ್ಕೆ. ಈಗ BJP ಅವ್ರ ಜೊತೆ ಊಟ ಸಿಗ್ತಲ್ವಾ, ಈಗ ನಮ್ಮ ಮನೆಗೆ ಬಂದರೆ ಅದೇನಿಲ್ಲ, ನಾನು ಮನೆಗೆ ಹೋಗ್ತೀನಿ ಊಟಕ್ಕೆ. ಈಗ ಆ ಥರ ಎಲ್ಲ ಏನಿಲ್ಲ. ಎಲ್ಲರೂ ಮಿನಿಸ್ಟ್ರುಗಳು CM ಮೀಟಿಂಗ್ ಕರೀತಾರೆ, ಅದಕ್ಕೆ ಹೋಗಿರ್ತಾರೆ. ಅದರಲ್ಲಿ ಮೀಟಿಂಗ್ ಅಂತ ಏನು ಹೇಳ್ಬೋದು, ಸೌಹಾರ್ದವಾಗಿ ಜೊತೆಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಅದಕ್ಕೆ ವಿಶೇಷವಾದ ಅರ್ಥವನ್ನು ಯಾವ ಚರ್ಚೆನೂ ಆಗಿಲ್ಲ. ರಾಜಕೀಯ ಚರ್ಚೆ ಆಗಿದ್ರೆ ಎಲ್ಲ ಮಿನಿಸ್ಟ್ರುಗಳು ಕರಿಬೇಕು. ಆ ಥರ ಹೇಳ್ತಾರೆ. ಅದರಲ್ಲಿ ಒಂದು 4-5 ಜನ ಅವರೆಲ್ಲ ಓಲ್ಡ್ ಫ್ರೆಂಡ್ಸು. ಯಾರು ಮಾದೇವಪ್ಪನವರು, ರಾಜಣ್ಣವರು, ಸಿದ್ದರಾಮಯ್ಯ ಸಾಹೇಬರು, ಇವರೆಲ್ಲ ಓಲ್ಡ್ ಫ್ರೆಂಡ್ಸ್ ಸೇರ್ತಾರೆ ಅವರು. ಸೊ ರಾಜಕೀಯ ಏನು ನಡೆದಿಲ್ಲ ಅನ್ನೋದು ನನ್ನ ಭಾವನೆ. ಅಲ್ಲಿ ಹೊಸ ವರ್ಷದ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಗೊತ್ತಿಲ್ಲಪ್ಪ, ಅದೇನು ಯಾರೂ ಹೇಳಿಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ಅದು ಪರಮೋಚ್ಚ ಅಧಿಕಾರ ಅವ್ರದ್ದು. ಕೇಂದ್ರದಲ್ಲಿ AICC ರಾಜ್ಯದಲ್ಲಿ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ ದೇಶಪಾಲ ಮಾಡೋದ. ನಮಗೇನಾದ್ರ ಬಗ್ಗೆ ಮಾಹಿತಿ ಕೆಲವೊಂದು ಮಂತ್ರಿಗಳಿಂದ ರಿಪೋರ್ಟ್ ನಮ್ಗೆ ಯಾವುದು ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ವರ್ಷಕ್ಕೆ 50 ಮೀಸಲಿಟ್ಟಿದ್ದೀವಿ. ಇದು ಬರೀ ರೇಟ್ ಇನ್ಕ್ರೀಸ್ ಆಗೋದು, ಬಸ್ ದರ ಬೇರೆ ಮಾಡೋದು ಏನು ಮುಂಚೆ ನಡೆದೇ ಇಲ್ವಾ? ಬಸ್ ದರ ಹೆಚ್ಚಿಗೆ ಮಾಡಿದ್ರೆ ಎಷ್ಟು ಬರ್ತದೆ ದುಡ್ಡು? ಒಂದು 400-500 ಕೋಟಿ ಬರ್ಬೋದು ಒಂದು ವರ್ಷಕ್ಕೆ. 60,000 ದುಡ್ಡು, 60,000 ಕೋಟಿಯಲ್ಲಿ 500 ಕೋಟಿಯಲ್ಲಿ ಸರ್ವೇ ಸಾಮಾನ್ಯ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ. ಅದರಲ್ಲೂ ವಿಶೇಷ ಇಲ್ಲ. ಹಳೆ ಸ್ನೇಹಿತರೆಲ್ಲ ಒಂದು ಕಡೆ ಸೇರಿ ಊಟ ಮಾಡಿದ್ದಾರೆಂದು ಹೇಳಿದರು. ಸಂಪುಟ ಪುನರಾರಚನೆ ಮಾಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರವಾಗಿ ಆ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಎಂದರು. ಚಂದ್ರಶೇಖರ್ ಚಿತ್ತಾಪುರ್, C9 ಕನ್ನಡ.